ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷ, ವಿಶ್ವದ ಪವರ್ಫುಲ್ ಲೀಡರ್. ಆದ್ರೀಗ ಇದೇ ನಾಯಕನಿಗೆ ಜೀವ ಭಯ ಕಾಡ್ತಾ ಇದೆ. ಮೊನ್ನೆಯಷ್ಟೇ ಪುಟಿನ್ ಸಾವನ್ನಪ್ತಾರೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಭವಿಷ್ಯ ನುಡಿದಿದ್ರು. ಈ ಬೆನ್ನಲ್ಲೇ ಪುಟಿನ್ ಬಳಸ್ತಾ ಇದ್ದ ಲಿಮೋಸಿನ್ ಕಾರು ಸ್ಫೋಟಗೊಂಡಿದ್ದು ಪುಟಿನ್ ಹತ್ಯೆಗೆ ಸ್ಕೆಚ್ ಹಾಕಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಪುಟಿನ್ ಹತ್ಯೆಗೇನೆ ಸ್ಕೆಚ್ ಹಾಕಲಾಗಿತ್ತ ಹಾಗಿದ್ರೆ? ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಪುಟಿನ್ರ ಕಾರು ಹೀಗೆ ಸ್ಫೋಟಗೊಂಡಿದೆ. ವ್ಲಾಡಿಮಿರ್ ಪುಟಿನ್ ಐಷಾರಾಮಿ ಲಿಮೋಸಿನ್ ಕಾರು ಸ್ಫೋಟಗೊಂಡು ಸುಟ್ಟು ಭಸ್ಮ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ರಷ್ಯಾ ಅಧ್ಯಕ್ಷ ಪುಟಿನ್ ಹತ್ಯೆಯ ಯತ್ನನ ಅನ್ನೋ ಸಂಶಯ ಸೃಷ್ಟಿಯಾಗ್ತಾ ಇದೆ. ಮಾಸ್ಕೋದ FSB ಇಂಟೆಲಿಜೆನ್ಸ್ ಕಚೇರಿಯ ಬಳಿ ಇದ್ದಂತಹ ಕಾರು ಹೀಗೆ ದಿಢೀರಂತ ಬ್ಲಾಸ್ಟ್ ಆಗಿ ಸುಟ್ಟು ಭಸ್ಮ ಆಗಿದೆ. ಮೊದಲು ಈ ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ದಟ್ಟ ಹೊಗೆ ಆವರಿಸಿದೆ. ಕಾರು ಹಠಾತ್ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಬಟ್ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. 72 ವರ್ಷದ ಪುಟಿನ್ ರಷ್ಯಾ ನಿರ್ಮಿತ ಲಿಮೋಸಿನ್ ಕಾರನ್ನು ಬಳಸ್ತಾರೆ. ಲಿಮೋಸಿನ್ ಒಂದು ಐಷಾರಾಮಿ ಕಾರು. ಇದರ ಬೆಲೆ ಸುಮಾರು 3.5 ಕೋಟಿ ರೂಪಾಯಿ. ಪುಟಿನ್ ಮಾತ್ರ ಅಲ್ಲದೆ ಹಲವು ದೇಶದ ಅಧ್ಯಕ್ಷರು ಈ ಕಾರನ್ನು ಬಳಸ್ತಾರೆ. ಆರಾಮದಾಯಕ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಐಷಾರಾಮಿ ಆಗಿರುತ್ತೆ. ಪ್ರಯಾಣಕ್ಕಾಗಿ ಯಾವುದೇ ತೊಂದರೆ ಇಲ್ಲದ ಹಾಗೆ ಐಷಾರಾಮಿ ಪ್ರಯಾಣ ನಡೆಸೋದಕ್ಕೆ ಇದನ್ನು ವಿನ್ಯಾಸ ಮಾಡಿರೋದು. ವಿಶೇಷ ಸಂದರ್ಭಗಳಲ್ಲಿ ಈ ಕಾರ್ಪೊರೇಟ್ ಕಾರ್ಯಕ್ರಮಗಳಿಗೆ ಮಾತ್ರ ಇದನ್ನು ಬಳಕೆ ಮಾಡಲಾಗುತ್ತೆ. ಈಗ ಈ ಕಾರು ಸ್ಫೋಟಗೊಂಡಿದ್ದು ಯುದ್ಧ ಪರಿಸ್ಥಿತಿ ತಾರಕಕ್ಕೇರುವಂಥ ಭೀತಿ ಇನ್ನಷ್ಟು ಹೆಚ್ಚಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.